ಇವತ್ ನಾನ್ ಮತ್ತೊಂದ್ಸಲ ರೋಸ್ಟ್ ಮಾಡಕತ್ತೀನಿ ಕರ್ನಾಟಕದಾಗಿರೋಂತ ಚಪ್ರಿಗಳನ್ನ. ಬಂದ್ ನೋಡ್ರಪ್ಪ, ಬಾಡ್ಕೋ ಆಫ್ ಬಸ್ ಸ್ಟ್ಯಾಂಡ್ ಹಣ್ಣುಗ ಡೈಲಿ ಸಾಯಂಕಾಲ ಬಸ್ ಸ್ಟ್ಯಾಂಡ್ ನಾವ್ ಒಂದ್ ರೌಂಡ್ ಹಾಕ್ಲಿಲ್ದ್ರ ಸಮಾಧಾನನ ಆಗಲ್ಲ. ಒಂದ್ಸಲ ಇವ್ನ್ ಕೊಡ್ತಾರಂತ ಎಕ್ಸ್ಪ್ರೆಷನ್ ನೋಡ್ರಿ. ಈ ಎಕ್ಸ್ಪ್ರೆಷನ್ ನೋಡಿ ಕಾಲೇಜ್ ಹುಡುಗಿಯರು ಕೈ ಕೊಯ್ಕನಕತ್ತಿರೋದು. ಅಣ್ಣ ಪ್ರಾಪರ್ ಚಪ್ರಿ ಅನ್ನೋದ್ರಾಗ ಡೌಟ ಇಲ್ಲ, ಯಾಕಂದ್ರ ಅಣ್ಣ ಡೈಲಿ ನೀರ್ ಕುಡಿಲಿಲ್ದ್ರು ಸ್ಟಿಂಗ್ ಅಂತೂ ಪಕ್ಕ ಕುಡಿತಾನ. ನಿನ್ನ ಮದುವೆಯ ಬಿಷಾರ ನನ್ನ ಊರ ಬಿಡಿಸಾರ ಮೈಸೂರರ ಸರವಂಶ ನಮ್ದು. ಅಣ್ಣ ಒಂದ ಕ್ವಶನ್, ಮೈಸೂರಿನ ಅರಸರು ಕುತಿ ಮ್ಯಾಗ ಈ ತರ ಹದ್ದಿನ ಟ್ಯಾಟೋ ಹಾಕ್ಸಂತಿದ್ರು ಅಂತೀಯ? ಆಮೇಲೆ ಪ್ಯಾಂಟ್ ಯಾವ ವೆಬ್ಸೈಟ್ ನಾಗ ತರಿಸಿದ್ದೆ, ಇಷ್ಟ್ರ ಮಟ್ಟಿಗೆ ಡಿಸೈನ್ಸ್ ಅದಾವಲ್ಲ, ಅದೇನ್ ಡಿಸೈನ್ ಇಲ್ಲ ಪೇಂಟ್ ಮಾಡಕರ ಕೆಳಗ್ ಬಿದ್ರಂತ ಪೇಂಟ್ ಒಂದು ಗೊತ್ತಾಗವಲ್ ನನಗೆ. ಆಮೇಲೆ ಇಲ್ಲಿ ನೋಡ್ರಿ, ಅಣ್ಣ ಬೈಕ್ ಮ್ಯಾಗ ಬಂಗಾರಿ ಅಂತ ಹಾಕ್ಸಾನ. ನಿಂಗ್ ಮನುಷ್ಯತ್ವ ಏನಾದ್ರು ಇದೆಯಾ? ದೇವರಾಣಿ ಇಟ್ಟು ಹೇಳ್ತೀನಿ, ಇವ್ನ್ ಬಂಗಾರಿ ಸೆತಿಗೂ ಇವನಷ್ಟು ಉದ್ದ ಕೂದ್ಲಿರಲ್ಲ. ನಾನು ಎಷ್ಟು ಅಂತ ಸಹಿಸ್ಕೊಳ್ಳಿ. ನಮ್ ಚಪ್ರಿಗಳು ಎಲ್ಲಾರ ಡ್ಯಾನ್ಸ್ ಮಾಡಕ್ ಹೋದ್ರಪ್ಪ ಅಂದ್ರ ಎಲ್ರು ಒಂದೇ ತರ ಸ್ಟೆಪ್ ಹಾಕ್ತಾರ. ನೋಡ್ರಿ, ಅತ್ಯಂತ ಸಂತೋಷವಾಗಿರೋಂತ ದೇಶಗಳ ಪೈಕಿ ಇಂಡಿಯಾ 118ನೇ ಸ್ಥಾನದಾಗ ಐತಿ. ಇದಕ್ಕ ಕಾರಣ ಈ ಚಪ್ರಿಗಳು. ಯಾಕಂದ್ರೆ ನೀವ ಯೋಚನೆ ಮಾಡ್ರಿ, ಡೈಲಿ ಈ ತರ ಡ್ಯಾನ್ಸ್ ನೋಡ್ತಿದ್ರ ದೇಶದ ಜನರು ಹೆಂಗ್ ಖುಷಿಯಾಗಿರಕಾಗತಿ. ನಮ್ಮಂತ ನಾರ್ಮಲ್ ಜನರಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲ್ಲ, ಆದ್ರೆ ಈ ಚಪ್ರಿಗಳು ಕಾನ್ಫಿಡೆನ್ಸ್ ಅನ್ನೋ ಪದಕ್ಕ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಂಗ. ನೋಡ್ರಿ, ಅಣ್ಣ ಮದ್ವಿಗೆ ಹೋಗೋದಷ್ಟೇ ಅಲ್ಲದೆ ಗಂಡು ಹೆಣ್ಣುನ ಬೇರೆ ಮಾಡಿ ಮದ್ವಿಗ್ ಕುಂತ. ಎಮೋಷನಲ್ ಫುಲ್. ಈ ಕ್ರಿಂಜ್ ಆಕ್ಟಿವಿಟಿನ ಅಣ್ಣ ಎಷ್ಟು ಜನರ ಮುಂದೆ ಮಾಡ್ಯಾನ ನೋಡ್ರಿ. ಇನ್ನು ನಮ್ ಚಪ್ರಿಗಳು ಮಾಡಂತ ಡ್ಯಾನ್ಸ್ ನ ನೋಡಕ 2 ಕಣ್ ಸಾಕಾಗಲ್ಲ. ಒಂದ್ಸಲ ಇವನ್ ಕಾಲ್ ನೋಡ್ರಪ್ಪ, ಇವ್ನ್ 2 ಕಾಲ್ನಾಗಿರಕ್ಕಿಂತ ಜಾಸ್ತಿ ಮಾಂಸ ಆಧಾರ್ ಕಾರ್ಡ್ ಇಟ್ಕೊಂಡು ಬಸ್ಸಿಗೆ ಹತ್ತ ಹೆಣ್ಮಕ್ಳು ಕೈಯಾಗಿರ್ತತಿ. ಇನ್ನು ಇವನು ನೋಡ್ರಿ, ಇವನೇನ್ ಸ್ಟೆಪ್ ಹಾಕಕತ್ತಾನೋ ಇಲ್ಲ ಇವನಷ್ಟು ಇವನ ದಬ್ಡಿ ದಿಬ್ಡಿ ಮಾಡ್ಕೊಳಕತ್ತಾನೋ ಒಂದು ಗೊತ್ತಾಗವಲ್ ನನಗೆ. ಈ ಚಪ್ರಿಗಳ ಹೇರ್ ಸ್ಟೈಲ್ ಬಗ್ಗೆ ನಾವಂತೂ ಮಾತಾಡಂಗಿಲ್ಲ. ಇವೇನ್ ಕೂದ್ಲು ಇಲ್ಲ ಮುನ್ಸಿಪಾಲಿಟಿ ಇಟ್ರ ಅಂತ ಕಸ್ಮರಿಗಿಗಳು ಒಂದು ಗೊತ್ತಾಗವಲ್ ನನಗೆ. ಇನ್ನು ಬಸ್ ಸ್ಟ್ಯಾಂಡ್ ನಾಗ ಪಲ್ಟಿ ಹೊಡೆಯೋದಂದ್ರ ಈ ಚಪ್ರಿಗಳಿಗೆ ಬಹಳ ಇಷ್ಟ. ಹಿಡಿತಾನ ಇವ ಹಂದಿ ಓಡಿ ನೀನಾಂಜಿ ಬಂದಾರ ಹಿಂಡ ಮಂದಿ. ಅಣ್ಣ, ಜನರು ಬಸ್ ಸ್ಟ್ಯಾಂಡಿಗೆ ಬರೋದು ಬಸ್ಗಳನ್ನ ನೋಡಕ, ನಿನ್ ಪಲ್ಟಿ ಹೊಡೆಯೋದ್ ನೋಡಕಲ್ಲ. ಆಮೇಲೆ ಇಲ್ಲಿ ನೋಡ್ರಿ, ಸ್ವಲ್ಪ ಮಿಸ್ ಆಗಿದ್ರು ಈ ಇಬ್ರು ಹುಡುಗಿ ಮ್ಯಾಗ ಬೀಳ್ತದ ಇವನು. ಆಮೇಲೆ ಆ ಹುಡುಗಿರಿ ಏನ್ರ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರ ಪೊಲೀಸರು ಬಂದು ಇವನಿಗೆ ಮಾಡ್ರ್ಯಾರು. ಈ ಚಪ್ರಿಗಳಿಗೆ ಜಾತ್ರೆಗ ವಿತೌಟ್ ಪರ್ಮಿಷನ್ ಹುಡುಗಿರ್ದು ವಿಡಿಯೋ ಮಾಡೋದಂದ್ರೆ ಇನ್ನೂ ಇಷ್ಟ. ನನ್ನ ಸೊಂಟವು ನೀ ನನ್ನ ಕಂಠವು ನೀ ಹಂದಿ ಹಿಡಿಯಾಕ ಪೇಮಸನಿ. ಇಂತ ನನ್ನ ಮಕ್ಕಳ ಜಾತ್ರೆಗೆ ಬಂದು ಪಿಪಿ ಊದಿ ಊದಿ ಜನರು ಕಿವ್ಯಾಗ ರಕ್ತ ಬರ್ಸೋದು. ಈ ಚಪ್ರಿಗಳು ಈ ತರದ್ ವಿಡಿಯೋ ಮಾಡ್ತಿರೋದನ್ನ ನೋಡಿ ಜನರಿಗೆ ವ್ಲಾಗ್ ಮಾಡ್ತಿರ್ಬೋದು ಅಂತ ಅನ್ಸ್ತತಿ. ಆದ್ರ ರಿಯಾಲಿಟಿಯಾಗ ಈ ನನ್ನ ಮಕ್ಕಳು ಹುಡುಗಿರ್ನ ರೆಕಾರ್ಡ್ ಮಾಡ್ತಿರ್ತಾರ. ಆಮೇಲೆ ವಿತೌಟ್ ಪರ್ಮಿಷನ್ ಆ ವಿಡಿಯೋಗಳನ್ನ ರೀಲ್ಸ್ ಗೆ ಅಪ್ಲೋಡ್ ಮಾಡ್ತಾರ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಇನ್ನು ಮಿಸ್ ಆಗಿ ಈ ಚಪ್ರಿಗಳ ಕೈಗೆ ಗಾಡಿ ಏನಾರ ಸಿಕ್ಬಿಟ್ರ ಎಲ್ಲಾ ಕಡೆ ಸೌಂಡ್ ಮಾಡ್ಕೊಂತಾನ ಅಡ್ಡಾಡ್ತಾರ. ಜಾತ್ರೆಗೆ ಬಂದು ಇಷ್ಟೆಲ್ಲ ರಾಡಿ ಮಾಡಿದ್ಮ್ಯಾಗ ಡ್ಯಾನ್ಸ್ ಮಾಡ್ಲಿಲ್ದಂಗಿರ್ತಾರ. ಇವ್ನ್ ಕೊಡ್ತಾರ ಎಕ್ಸ್ಪ್ರೆಷನ್ ನೋಡ್ತಿದ್ರ ಇನ್ನೇನ್ ಇಲ್ಲೇ ಹೇತ್ಕಂತಾನ ಅನ್ನಂಗ ಐತಿ. ಇನ್ನು ಈ ಬಿಜಾಪುರದ ಬೀದಿ ನಾಯಿನ ನೋಡ್ರಿ, ಡೈರೆಕ್ಟ್ ಫೋನ್ ತಗೊಂಡ್ ಹೋಗಿ ಹುಡುಗಿರ್ ಮಕ್ಕದ ಮುಂದೆ ಇಕ್ಕಾಕತಾನ. ನೀ ಮುಂದ ನಾ ನಿನ್ನ ಹಿಂದ ಜಾತ್ರೆಗ ತಿರಿಗೇನ ಎಟ್ಟ ನೀ ಗೆಳತ್ಯಾರ. ಇಲ್ಲಿ ಹೆಣ್ಮಕ್ಳು ಫೇಸ್ ಗಳಿಗೆ ಬ್ಲರ್ ನಾನ್ ಹಾಕಿನಿ. ನೀವೇನಾದ್ರೂ ಈ ವಿಡಿಯೋನ ವಿತೌಟ್ ಬ್ಲರ್ ನೋಡಿದ್ರಪ್ಪ ಅಂದ್ರ ನೀವು ಓಪನ್ ಆಗಿ ಹೇಳ್ಬೋದು ಎಷ್ಟು ಅನ್ಕಂಫರ್ಟಬಲ್ ಫೀಲ್ ಆಗತ್ತಾರ ಇಲ್ಲಿ ಹುಡುಗಿಯರು ಅಂತ. ಈ ತರ ವಿತೌಟ್ ಪರ್ಮಿಷನ್ ಹುಡುಗಿರ್ ವಿಡಿಯೋನ ರೆಕಾರ್ಡ್ ಮಾಡಿ ರೀಲ್ಸ್ ಗೆ ಅಪ್ಲೋಡ್ ಮಾಡಿರೋ ವಿಡಿಯೋಸ್ಗಳು ನಿಮಗೆ ಬೇಕಾದಷ್ಟು ಸಿಗ್ತಾವ ಇನ್ಸ್ಟಾಗ್ರಾಮ್ ನಾಗ. ಇದರಿಂದ ಅರ್ಥ ಮಾಡ್ಕೋಬಹುದು ಸಿಚುವೇಶನ್ ಎಷ್ಟು ವರ್ಸ್ಟ್ ಆಗೈತಿ ಅಂತ. ಆಮೇಲೆ ಇವ್ರು ವಿಡಿಯೋ ಮಾಡಕ್ರ ಆಬ್ವಿಯಸ್ಲಿ ಹುಡುಗಿಯರು ಇವ್ರು ನೋಡ್ತಾರ. ಸೊ ಹುಡುಗಿರು ಇವ್ರ ಬ್ಯೂಟಿನ ನೋಡಿ ಇವ್ರು ನೋಡಕತ್ತಾರ ಅನ್ನೋ ಟೈಪ್ ಇವ್ರು ಇಲ್ಲಿ ಸಾಂಗ್ ನ ಸೆಟ್ ಮಾಡ್ತಾರ. ಆದ್ರೆ ರಿಯಾಲಿಟಿಯಾಗ ಇವ್ನ ಯಾರಪ್ಪ ಚಪ್ರಿ ನಮ್ ವಿಡಿಯೋಸ್ ಎದಕ್ ರೆಕಾರ್ಡ್ ಮಾಡಕತ್ತಾನ ಅಂತ ನೋಡ್ತಿರ್ತಾರ ಹುಡುಗಿಯರು. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಈಗ ಜಾತ್ರೆನ ಸೈಡಿಗೆ ಇಕ್ಕಂಡ್ರಿ, ನಾರ್ಮಲ್ ದಿಂದ ಸತಿಗೂ ಈ ಚಪ್ರಿಗಳು ಹುಡುಗಿರ್ದು ವಿಡಿಯೋಸ್ ಗಳನ್ನ ಮಾಡ್ತಾನ ಇರ್ತಾರ. ಫಾರ್ ಎಕ್ಸಾಂಪಲ್, ಹುಡುಗಿರು ಸ್ಕೂಲಿಂದ ಮನೆಗೆ ನಡ್ಕೊಂಡ್ ಬರ್ಬೇಕಾರ ಬೈಕ್ ನ ಹೋಗಿ ರೆಕಾರ್ಡ್ ಮಾಡೋದು. ನೋಡ್ರಿ, ಇಲ್ಲಿ ಕ್ಲಿಯರ್ ಆಗಿ ಕಾಣಿಸಕತೈತಿ ಈ ಹುಡುಗಿ ಎಷ್ಟು ಆಕ್ವರ್ಡ್ ಫೀಲ್ ಆಗತ್ತಳ ಅಂತ. ಇನ್ನು ಇವನು ನೋಡ್ರಿ ವೀಲಿಂಗ್ ಮಾಡ್ತಿರೋದು. ಯಾರಿ ಮಾಲು ಸೂಜಿ ಮಾಲೆ ಕಂಡ
ಆಬ್ವಿಯಸ್ಲಿ ಇವ್ರು ಇಲ್ಲಿ ವಿಡಿಯೋ ಮಾಡ್ತಿರೋದು ಹುಡುಗಿರಿಗೆ ಇಷ್ಟ ಆಗಕತ್ತಿಲ್ಲ, ಕ್ಲಿಯರ್ ಆಗಿ ಕಾಣಿಸಕತ್ತೈತಿ. ಇದು ಕಾಲೇಜಿಗೆ ಹೋಗಂತ ಸ್ಟೂಡೆಂಟ್ಸ್ ಗಳಿಗಿಂತ ಜಾಸ್ತಿ ಈ ನನ್ನ ಮಕ್ಕಳು ರೆಗ್ಯುಲರ್ ಆಗಿ ಕಾಲೇಜಿಗೆ ಹೋಗ್ತಾರ ಹುಡುಗಿರಿಗೆ ಲೈನ್ ಹೊಡಿಯಾಕ. ಇನ್ನು ಈ ಚಪ್ರಿನ ನೋಡ್ರಿ ಡೈರೆಕ್ಟ್ ಆಗಿ ಹೋಗಿ ಹುಡುಗಿದ್ ಕೈ ಹಿಡ್ಕನಕ್ ಟ್ರೈ ಮಾಡಿದ. ಸೊ ಇಷ್ಟೆಲ್ಲ ಕೆರಲ್ ಹೊಡ್ಸ್ಕನ ಅಂತ ಆಕ್ಟಿವಿಟೀಸ್ ಗಳು ಮಾಡಿದ್ಮ್ಯಾಗ ನಮ್ ಚಪ್ರಿಗಳು ಡೈಲಾಗ್ಸ್ ಹೊಡ್ಯಾಕಂತ ಬರ್ತಾರ. ಈ ವಿಡಿಯೋ ಬರೀ ಹುಡುಗಿಯರ್ಗ ಅಷ್ಟೇ. ಈ ಪೂರ್ತಿ ಡೈರಿ ಮಿಲ್ಕ್ ಚಾಕ್ಲೇಟ್ ನಿಮ್ಗೆ ಕೊಡ್ತೀನಿ. ಬರೀ ಕಮೆಂಟ್ ನಾಗ ಐ ಲವ್ ಯು ಅಂತ ಹಾಕ್ರಿ. ಹಾಕ್ತಿರ್ಲ ಹಂಗಂದ್ರೆ ತಗೋರಿ ಇದನ್ನು. ನೋಡ್ರಿ ಜೀವನ ಪೂರ್ತಿ ಸಿಂಗಲ್ ಇದ್ದಕ್ಕ ಅಣ್ಣಗ ಯಾವ ಲೆವೆಲಿಗೆ ತಲೆ ಕೆಟ್ಟತಿ ಅಂತ ಅಟ್ ಲೀಸ್ಟ್ ಕಮೆಂಟ್ ನಾಗಾದ್ರೂ ಹುಡುಗಿ ಐ ಲವ್ ಯು ಅನ್ಲಿ ಅಂತ ಅಣ್ಣ ಈ ವಿಡಿಯೋ ಮಾಡ್ಯಾನ. ಬರೀ ಕಮೆಂಟ್ ನಾಗ ಐ ಲವ್ ಯು ಅಂತ ಹಾಕ್ರಿ. ಗಂಟೆ ಆದ್ರ ನಮ್ ಕರ್ನಾಟಕದ ಹುಡುಗಿರು ಎಷ್ಟ್ರ ಮಟ್ಟಿಗೆ ಬುದ್ಧಿವಂತರು ಅದಾರ ಅಂದ್ರ ಅವ್ರಿಗೆ ಚಾಕ್ಲೇಟ್ ಬೇಕು ಮತ್ತೆ ಈ ಕಿತ್ತೋಗಿರನಿಗೆ ಐ ಲವ್ ಯು ಹೇಳಕ್ಕೂ ಇಷ್ಟ ಅಲ್ಲ. ಸೊ ಹಂಗಾಗಿ ಕಮೆಂಟ್ಸ್ ತುಂಬಾ ಐ ಲವ್ ಯು ಅಣ್ಣಯ್ಯ ಅಣ್ಣಯ್ಯ ಅಂತ ಹೇಳಿ ಇವನು ಬ್ರದರ್ ಝೋನ ಮಾಡ್ಬಿಟ್ಟಾರ ಅವರು. ನಮಗ್ ಯಾವ ಹುಡುಗಿಯರ್ ಬೀಳ್ಬೇಕ್ರಿ ಮೇಡಮ್? ನಾವ್ ನೋಡಕ್ ಅಷ್ಟು ಚಂದನೇ ಇಲ್ಲ. ಮಕ್ಕದ ಮ್ಯಾಗ 20 ರಿಂದ 30 ಫಿಲ್ಟರ್ ಹಾಕ್ಯಂದು ಚಂದಿಲ್ಲ ಅನ್ನಕತಿಯಲ್ಲ. ನಿನ್ಗೆ ಒಳ್ಳೇದಾಗ್ತದೆ ನಿನ್ಗೆ. ಲೋ ಮರೇ, ಬಂದ್ ನಂದ್ ಹರಿ. ಯಾವ ಜಾಗದಲ್ಲಿ ಕೆಲಸ ಮಾಡ್ತಿದ್ಯಲ್ಲ ಆ ಜಾಗಕ್ಕೆ ಓನರ್ ಕಣೋ ನಾನು. ಇದೇನಿದು ಕೂದ್ಲು ಕರ್ರಗಾಗ್ಬಿಟ್ಟು ಮಣ್ಣಿನು ಕೆಂಪುಗ ಮತ್ತೆ ಅಚ್ಚ ಮಣ್ಣಿನು ಯೆಲ್ಲೋ ಕಲರ್ ಇದ್ವು. ಬಿಡು ದೋಸ್ತ್, ಎಷ್ಟಂತ ಹೇಳ್ತಿ? ಇನ್ ಸತ್ರ ಬರಂಗಿಲ್ಲ ಅಂದೋಳು, ಇನ್ ಹತ್ರ ಬರ್ತಾಳ. ಅಣ್ಣ ಡೈಲಾಗ್ಸ್ ಹೇಳೋದು ಮುಗ್ದುತ್ತಪ್ಪ ಅಂದ್ರ ಹೋಗಿ ಹೋಮ್ ವರ್ಕ್ ಮಾಡ್ಕೆ. ಬೈ ದ ವೇ ಟೀಚರ್ ನಿನಗೆ 1 ರಿಂದ 20 ಮಗ್ಗಿನ 2 ಸಲ ಬರ್ಕೊಂಬರಕ್ ಹೇಳ್ಯಾರ. ಅಣ್ಣ ಕ್ವಶನ್ ನ ರೆಡ್ ಇಂಕಿಲೆ ಮತ್ತೆ ಆನ್ಸರ್ ನ ಬ್ಲೂ ಇಂಕಿಲ್ ಬರೀ ಅಂತ ಏಜ್ನಾಗ ಅದಾನ ಅಂದ್ರೂ ಹುಡುಗಿಯರ ಬಗ್ಗೆ ಡೈಲಾಗ್ ಹೊಡಿಯಾಕತ್ತಾನ. ಇನ್ ಸತ್ರ ಬರಂಗಿಲ್ಲ ಅಂದೋಳು, ಇನ್ ಹತ್ರ ಬರ್ತಾಳ. ನೋ ಕಾಮೆಂಟ್ಸ್. ಹುಡುಗಿ ಜೊತೆ ಮಾತಾಡಕ್ಕೆ ಭಯಾನೇ ಇರ್ಬೋದು, ಆದ್ರೆ ಚಾಟಿಂಗ್ ಅಂತ ಬಂದ್ರೆ ಬರೀ 2 ನಿಮಿಷ ಪಟಾಯಿಸ್ತೀನಿ. ಅದಕ್ಕ ಬಿಡು ಮೊನ್ನೆ ಕಮೆಂಟ್ಸ್ ನಾಗ ಲವ್ ಯು ಹಾಕ್ರಿ ಅಂತ ಭಿಕ್ಷೆ ಬೇಡಾಕತ್ತಿದ್ದು. ಬರೀ ಕಮೆಂಟ್ ನಾಗ ಐ ಲವ್ ಯು ಅಂತ ಹಾಕ್ರಿ. ಬರೀ 2 ನಿಮಿಷ ಪಟಾಯಿಸ್ತೀನಿ. ಬರೀ ಕಮೆಂಟ್ ನಾಗ ಐ ಲವ್ ಯು ಅಂತ ಹಾಕ್ರಿ. ಬರೀ 2 ನಿಮಿಷ ಪಟಾಯಿಸ್ತೀನಿ. ಆಮೇಲೆ ಕರ್ನಾಟಕದ ಹುಡುಗಿರಿಗೆ ನಿನ್ ಚಾಟಿಂಗ್ ನ ನೋಡಿ 2 ನಿಮಿಷದಾಗ ಬೀಳ ಅಂತ ಕೆಟ್ಟ ದಿನಗಳು ಇನ್ನೂ ಬಂದಿಲ್ಲ. ಆಮೇಲೆ ಈ ಚಪ್ರಿಗಳದ್ದು ಕಾಲೇಜ್ನಾಗ ಏನಾರ ಫೆಸ್ಟ್ ಇತ್ತಪ್ಪ ಅಂದ್ರ ಇವ್ರು ಯಾವ ತರ ಬರ್ತಾರಂತ ನೋಡ್ರಿ. ಗೆಳೆಯನಿಗೆ ಗುಡಿಯ ಕಟ್ಟು, ಗೆಳೆಯಗ ಗುಡಿ ಆಮೇಲೆ ಕಟ್ಟು, ಫಸ್ಟ್ ಕೂದ್ಲಿಗೆ ಜುಟ್ ಕಟ್ಟು. ಇನ್ನು ನಮ್ ಚಪ್ರಿಗಳು ಗಾಡಿ ಯಾವ ತರ ಇರ್ತಾವಂತ ನೋಡಿರಲ್ಲ. ತಂದೆ ನಿನಗಾಗಿ ಹೊಸ ಚೈನ ಗಾಡಿ ಹತ್ತಿ ತಿರುಗುಣು ಬಾರ ಗೆಳತಿ ನಾವು ಇಬ್ಬರು ಜೋಡಿ. ದೇವ್ರಾಣಿ ಇಟ್ಟು ಹೇಳ್ತೀನಿ, ಪಬ್ ಒಳಗಡೆನು ಇಷ್ಟೊಂದು ಲೈಟ್ಸ್ ಗಳು ಇರಲ್ಲ. ತಂದೆ ನಿನಗಾಗಿ ಹೊಸ ಚೈನ ಗಾಡಿ. ಇನ್ನು ಈ ಚಪ್ರಿನ ನೋಡ್ರಿ ಹೆಂಗ್ ಡ್ಯಾನ್ಸ್ ಮಾಡ್ತಾನ. ಬೋಳ್ ಸಾವಯಮ್ಮಿ ಇವ ಬೋಳ್ ಸಾವಯಮ್ಮಿ ಕರದಾನ ನನಗ ಕೆಮ್ಮಿ. ಅಣ್ಣಗ ಸಿವಿಕ್ ಸೆನ್ಸ್ ಅನ್ನ ಪದದ ಅರ್ಥನ ಗೊತ್ತಿಲ್ಲ. ಬೈ ದ ವೇ ಡೈಲಿ ಬಸ್ ಸ್ಟ್ಯಾಂಡಿಗೆ ಬಂದ್ ಡ್ಯಾನ್ಸ್ ಮಾಡದ ಈ ಪುಣ್ಯಾತ್ಮನ್ ಕೆಲಸ. ಇನ್ನು ಇವನು ನೋಡ್ರಿ ಈ ತರ ವೀಲಿಂಗ್ ಮಾಡ್ಬಿಟ್ರ ಹುಡುಗಿರ್ ಬೀಳ್ತಾರ ಅಂತ ಅನ್ಕೊಂಡಾನ. ಇನ್ನು ಈ ಅಲ್ಕಟ್ ನನ್ನ ಮಗ ಡೈರೆಕ್ಟ್ ಆಗಿ ಸ್ಕೂಲ್ ಹುಡುಗಿರ್ನ ರೆಕಾರ್ಡ್ ಮಾಡಕತ್ತಾನ. ಅಣ್ಣ ಅಂಡರ್ ಏಜ್ ಗರ್ಲ್ಸ್ ಅವರು ನಿನ್ ಮ್ಯಾಗ ಏನ್ರ ಪೋಕ್ಸೋ ಹಾಕ್ಸಿದ್ರಪ್ಪ ಅಂದ್ರ ಜೀವನ್ ಪೂರ್ತಿ ಒಳಗಿರ್ಬೇಕಾಕತಿ. ಇನ್ನು ಈ ಚಪ್ರಿಗಳಿಗೆ ಕಟಿಂಗ್ ಮಾಡಂತ ಕಟಿಂಗ್ ಶಾರ್ಪ್ನರ್ ಸತಿಗೂ ಬಹಳ ಬ್ರಿಲಿಯಂಟ್ ಇರ್ತಾರ. ಯಾಕಂದ್ರ ಶಾರ್ಪ್ ಮೀನಿಂಗ್ ಇಂತ ಶಾರ್ಪ್ ಆಗಿ ಇವ್ರ ಕೂದಲನ್ನ ಕುಂದಿರ್ಸಿರ್ತಾರ. ಇನ್ನು ಈ ಚಪ್ರಿಗಳದು ಫೇವರೇಟ್ ಹಬ್ಬ ಹೋಳಿ ಹಬ್ಬ. ಬೇಕಿದ್ರೆ ನೀವ ನೋಡ್ರಿ ರಸ್ತೆ ಹೋಗ್ತಾರ ಅಂತ ಪರಿಚಯ ಹೆಣ್ಮಕ್ಳ ಮ್ಯಾಗ ಇವ್ರು ಯಾವ ತರ ವಾಟರ್ ಬಲೂನ್ ಹೊಸಿಯಾಕತ್ತಾರ ಅಂತ. ನೀವ ಹೇಳ್ರಪ್ಪ, ಇಂತ ಕೆಟ್ಟ ಮೈಂಡ್ ಸೆಟ್ ಅಂತ ಜನಗಳು ದೇಶದಾಗಿದ್ದಾಗ ದೇಶ ಹೆಂಗ್ ಮುಂದೋಕತಿ? ಇಂತ ಹಲ್ಕ ಕೆಲಸ ಮಾಡೋದಲ್ದೆ ಅದನ್ನ ಧೈರ್ಯವಾಗಿ ರೆಕಾರ್ಡ್ ಮಾಡಿ ಧೈರ್ಯವಾಗಿ ರೀಲ್ಸಿಗೂ ಅಪ್ಲೋಡ್ ಮಾಡ್ಯಾರ ಇವರು. ನೆಕ್ಸ್ಟ್ ನಾನ್ ನಿಮಗೆ ತೋರ್ಸಂತ ಚಪ್ರಿ ಡೈರೆಕ್ಟ್ ಆಗಿ ಪಲ್ಟಿ ಹೊಡ್ಕಂತ ಹೋಗಿ ಹುಡುಗಿರ್ ಮ್ಯಾಗ ಬೀಳ್ತಾನ. ಇನ್ನು ಇವನು ನೋಡ್ರಿ ಹುಡುಗಿರ್ ವಿಡಿಯೋ ಮಾಡಕತ್ತಿಲ್ಲ, ಡೈರೆಕ್ಟ್ ಆಗಿ ಮೊಲೆಸ್ಟ್ ಮಾಡಕತ್ತಾನ. ಕರಿ ಕರಿ ನಿನ್ನ ಮಾರಿ ಇದ್ದಂಗೋ ಮವನಿ ಹೋರಿ ಬಿಚ್ಚಬಾರೋ ನನ್ನ ಸೀರಿ. ಸೊ ವಿಡಿಯೋ ಆನ್ ಐತಿ ಅಂತ ಗೊತ್ತಿದ್ರು ಇಂಥ ಕೆಲ್ಸಗಳನ್ನ ಇವ್ರು ಮಾಡ್ತಾರಂದ್ರ ವಿಡಿಯೋ ಆನ್ ಇಲ್ದಾಗ ಇನ್ನು ಎಷ್ಟು ವರ್ಷ ಕೆಲ್ಸಗಳನ್ನ ಮಾಡಬಹುದು ಅಂತ ನೀವ ಕಮೆಂಟ್ಸ್ ಮಾಡ್ರಿ. ಸೊ ಇಷ್ಟೆಲ್ಲ ಹುಡುಗಿರ್ದು ವಿಡಿಯೋಸ್ ಗಳನ್ನ ರೆಕಾರ್ಡ್ ಮಾಡಿ ಅವ್ರ ಬಗ್ಗೆ ಕೆಟ್ಟದಾಗ ಡೈಲಾಗ್ಸ್ ಹೊಡೆದ್ಮ್ಯಾಗ ಈ ಚಪ್ರಿಗಳು ಈ ತರ ಟಿ ಶರ್ಟ್ ಹಾಕಂಡ್ ಅಡ್ಡಾಡ್ತಾರ. ಹಾರಿಬಲ್ ಪೀಪಲ್. ಆಕ್ಚುಲಿ ಪೊಲೀಸರು ಸತಿಗೂ ಈ ಚಪ್ರಿಗಳಿಗೆ ಅವಾಗ ನಟ್ನ ಟೈಟ್ ಮಾಡ್ತಾನ ಇರ್ತಾರ. ಫಾರ್ ಎಕ್ಸಾಂಪಲ್ ಈ ಹುಡುಗನ ನೋಡ್ರಿ ಪ್ರತಿದಿನ ಹೋಗಿ ಶಾಲೆ ಮುಂದೆ ಬೈಕ್ ಹಾಕಂಗ್ ಕುತ್ಕೊಂಡು ಹುಡುಗಿರಿಗೆ ಲೈನ್ ಹೊಡಿತಿದ್ದ. ಇನ್ನೇನು ಪೊಲೀಸರು ಇವನ್ ವಿಡಿಯೋನ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇವ್ನ ಎತ್ಕೊಂಡು ಹೋದ್ರು. ಇನ್ನು ದೊಡ್ಡಬಳ್ಳಾಪುರದಾಗ ವೀಲಿಂಗ್ ನ ಮಾಡ್ತದಂತ ಚಪ್ರಿಗಳನ್ನ ಹಿಡ್ಕೊಂಡು ಪೊಲೀಸರು ಸರಿಯಾಗಿ ಗುಮ್ಯಾರ. ಸೊ ಪೊಲೀಸರು ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಇವ್ರನ್ನ ಟೈಟ್ ಮಾಡ್ತಿದ್ರ ಸತಿಗೂ ಈ ಚಪ್ರಿಗಳ ಕಾಟ ಕಮ್ಮಿ ಆಗಕತ್ತಿಲ್ಲ. ಸೊ ಅದರಿಂದನ ನಾನು ಈ ಚಪ್ರಿಗಳು ವಿಡಿಯೋಸ್ ಗಳನ್ನ ರೋಸ್ಟ್ ಮಾಡ್ತಿರೋದು. ಸೊ ಇವತ್ತಿಗಿಷ್ಟ ಈ ವಿಡಿಯೋ ನಾ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಸೊ ಇವತ್ತಿಗಿಷ್ಟ ನಿಮ್ಗೆ ಏನಾರ ವಿಡಿಯೋ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನಿಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹೇಳಿ
ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.